ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಸಿರುಗುಪ್ಪ ನಗರದ ಸಿಡಿಪಿಒ ಕಚೇರಿಯ ಸಭಾಂಗಣದಲ್ಲಿ ಲೋಕಾಯುಕ್ತ ಇಲಾಖೆಯಿಂದ ಸಾರ್ವಜನಿಕ ಕುಂದುಕೊರತೆ ಹಾಗೂ ಅಹವಾಲು ಸ್ವೀಕಾರ ಕಾರ್ಯಕ್ರಮ ಜರುಗಿದೆ. ಲೋಕಾಯುಕ್ತ ವೃತ್ತ ನಿರೀಕ್ಷಕ ಸುರೇಶ್ ಬಾವಿಮನಿ ಅವರಿಗೆ ಸಾರ್ವಜನಿಕರಿಂದ ಕಂದಾಯ, ನಗರಸಭೆ, ಗ್ರಾಮ ಪಂಚಾಯಿತಿ, ನೀರಾವರಿ ಇಲಾಖೆ ಸೇರಿ ಒಟ್ಟು 9 ಅರ್ಜಿಗಳು ಸಲ್ಲಿಕೆಯಾದವು. ಶೇಕ್ಷಾವಲಿ ತಂದೆ ಏರಿಸ್ವಾಮಿ ಅವರು ನಗರದ ಸರ್ವೆ ನಂಬರ್ 406A 2 ನಲ್ಲಿ ಒತ್ತುವರಿಯಾದ ಕರ್ನಾಟಕ ನೀರಾವರಿ ನಿಗಮ ನಿಯಮಿತದ ಜಮೀನನ್ನು ತೆರವುಗೊಳಿಸುವಂತೆ ಸಲ್ಲಿಸಿದ್ದು ವಿಳಂಬವಾಗ್ತಿರೋ ಬಗ್ಗೆ ದೂರಿದ್ರು. ಹಾಜಿ ಸಾಬ್ರವರು ನಗರಸಭೆಯಲ್ಲಿ ಕರ್ತವ್ಯ ನಿರತ ಕರ ವಸೂಲಿಗಾರರ ಬದಲಾಗಿ ಖಾಸಗಿ ವ್ಯಕ್ತಿಗಳು ರಸೀದಿ ಹಾಕ್ತಾ ಇದ್ದು ಸೂಕ್ತ ಕ್ರಮ ಜರುಗಿಸುವಂತೆ ದೂರು ನೀಡಿದ್ದಾರೆ. ನಗರದಲ್ಲಿ ನೂತನವಾಗಿ ನಿರ್ಮಿತವಾಗಿ ಹಲವಾರು ವರ್ಷಗಳೇ ಕಳೆದರೂ ಉದ್ಘಾಟನೆಗೊಳ್ಳದ ತರಕಾರಿ ಮಾರುಕಟ್ಟೆ ಸಂಕೀರ್ಣಗಳು ಅನೈತಿಕ ಚಟುವಟಿಕೆಯ ತಾಣವಾಗಿದ್ದು ಕೂಡಲೇ ಸಂಬಂಧಿಸಿದ ಅಧಿಕಾರಿಗಳು ಅವುಗಳ ಸದುಪಯೋಗಕ್ಕೆ ಮುಂದಾಗಬೇಕು ಅಂತ ಕರ್ನಾಟಕ ರಕ್ಷಣಾ ಪಡೆಯಿಂದ ಅಹವಾಲು ಸಲ್ಲಿಸಲಾಗಿದೆ. ತಮ್ಮ ತಂದೆ ಹೆಸರಿಗಿರುವ ಜಾಗವನ್ನ ಸಹೋದರಿಗೆ ಹಂಚುವಂತೆ ಗ್ರಾಮ ಪಂಚಾಯಿತಿಯಲ್ಲಿ ಅರ್ಜಿ ಸಲ್ಲಿಸಿದ್ರು. ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿ ನಮ್ಮನ್ನ ಅಲೆದಾಡಿಸುತ್ತಾರೆಂದು ಹಚ್ಚೊಳ್ಳಿಯ ನಾಗರಾಜ ತಳವಾರ್ ಯಾದವ್ ಅವರು ಪಿಡಿಒ ಅಧಿಕಾರಿ ಮೇಲೆ ದೂರಿದ್ರು. ನಗರದಿಂದ ಬಂಟ್ರಾಲ್ ಕ್ರಾಸ್ವರೆಗಿನ ಆದೋನಿ ರಸ್ತೆಯಲ್ಲಿನ ಗುಂಡಿಯನ್ನ ಮುಚ್ಚುವಂತೆ ಸಾಮಾಜಿಕ ಕಾರ್ಯಕರ್ತ ನರಸಪ್ಪ ಅಹವಾಲು ಸಲ್ಲಿಸಿದ್ರು. ಅಧಿಕಾರಿಗಳನ್ನ ಉದ್ದೇಶಿಸಿ ಮಾತನಾಡಿದ ಲೋಕಾಯುಕ್ತ ವೃತ್ತ ನಿರೀಕ್ಷಕ ಸುರೇಶ್ ಬಾವಿಮನಿ ಅವರು, ಸಾರ್ವಜನಿಕರು ತಮ್ಮ ಕಚೇರಿಗಳಿಗೆ ಬಂದಾಗ ಸಮನ್ವಯದಿಂದ ವರ್ತಿಸಿ ಅವರನ್ನ ಹೆಚ್ಚಾಗಿ ಅಲಿಯದಂತೆ ತಮ್ಮ ಮಟ್ಟದಲ್ಲೇ ಇತ್ಯರ್ಥಗೊಳಿಸಬೇಕು, ಇಲ್ಲವಾದಲ್ಲಿ ಕಾನೂನು ಕ್ರಮ ಜರುಗಿಸುವುದಾಗಿ ಎಚ್ಚರಿಸಿದರು. ಲಾಸ್ಟ್ ಟೈಮ್ ನಾವು ಕೆಲವೊಂದು ಅರ್ಜಿಗಳು ಇಶ್ಯೂ ಮಾಡಿಕೊಂಡಾಗ ಸ್ವಲ್ಪ ರಿಪ್ಲೈ ಕಳಿಸಿದ್ದು ನಾವು ಇನ್ನೊಂದು ಆಗಿದಾವಲ್ಲ ಸಂಜೆ ಪೆಂಡಿಂಗ್ ಇದೆ. ಈಗ ಬರ್ತಾರೆ ಸ್ಕೂಲ್ದವ್ರದ್ದೇ ಬರ್ತಾರೆ ಸರ್, ಅದೊಂದು ರಿಪ್ಲೈ ಮಾಡ್ತಾರೆ ಸರ್. ಈಗ ನಾವು ಏನು ಹೇಳಿದ್ರೆ ಎಲ್ಲ ತಾಲೂಕು ಅಧಿಕಾರಿಗಳಿದ್ರೆ ಕೆಲವರು ಇನ್ನೂ ಬರಲಿಕ್ಕಿಲ್ಲ. ಅದರಲ್ಲೂ ಯಾರು ಈಗ ಲೋಕಾಯುಕ್ತ ಭೇಟಿ ನಮ್ಗೆ ಗೊತ್ತಿ ಎಲ್ಲ ಸರ್ಕಾರಿ ಇದರಲ್ಲಿ ಕೆಲಸಗಳು ಪದೇ ಉದ್ರೂ ಆಗ್ತಾ ಇಲ್ಲ. ಎಷ್ಟೋ ಮುಂದೆ ಒಂದು ಕೆಲಸಕ್ಕೆ ಹೆಸರೇ ಸದಾಯಿಸೋದು, ನಾಳೆ ಬಾ ಅನ್ನೋದು, ಯಾರೋ ಕ್ಲರ್ಕ್ ಇಲ್ಲ, ಮೇಲಧಿಕಾರಿಗಳಿಲ್ಲ, ಅದು ಇದು ಕಟ್ಟಿ ಹೇಳಿ ಅವ್ರಿಗೆ ಇದು ಮಾಡ್ತಾರೆ. ಸಾರ್ವಜನಿಕ ತೊಂದರೆ ಮೇನ್ ಉದ್ದೇಶ ಅದೇ ಇಲಾಖೆಯಲ್ಲಿ ಇವತ್ತು ಅದು ಜನ ಹೆಚ್ಚಿಗೆ ಬರೋದ್ರಿಗೆ CMC ಆಫೀಸು, ತಹಸೀಲ್ ಆಫೀಸು, ಕೆಲವೊಂದು ಆಫೀಸಿಗೆ ಅಲ್ಲಿ ಏನು ಭಾಳ ಜನ ಹೋಗೋದಿಲ್ಲ. ಅಂತಲ್ಲಿ ಬಂದಾಗ ಮೇನ್ ಪ್ರಾಪರಾಗಿ ಅವ್ರ ಜೊತೆ ಬಿಹೇವ್ ಮಾಡಿ ಅವ್ರಿಗೆ ಸ್ಪಂದಿಸ್ರಿ. ಯಾವುದೇ ಒಂದು ಸಕಾಲ ಟೈಮ್ ಎಷ್ಟು ಟೈಮ್ ಇರ್ತದೋ, ಒಂದು ವಾರ ಇರಲಿ, 15 ಇರಲಿ, ಆದಷ್ಟು ಅವ್ರು ಬೇಗ ಮುಗಿಸಿ. ಹೆಚ್ಚು ಕಡೆ 1-2 ನಾಳು ಆಗ್ತಿರ್ತಾರೆ ಕೆಲವೊಂದು. ಅವ್ರು ಬರೋದು ಲೇಟ್ ಆಯಿತು, ನಿಮಗೇನೋ ಈಗ ಹೋಗಿರಿ ಆಗ್ಬಿಟ್ಟು ಮೇಲೆ ಲೇಟ್ ಆಯಿತು. ಆದಷ್ಟು ಪಬ್ಲಿಕ್ ಬಂದ ಅವ್ರ ಜೊತೆ ಪ್ರಾಪರಾಗಿ ಬಿಹೇವ್ ಮಾಡಬೇಕು. ಇದೇ ವೇಳೆ ತಹಸೀಲ್ದಾರ್ ಕೆ ನರಸಪ್ಪ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಪವನ್ ಕುಮಾರ್ ಎಸ್ ದಂಡಪ್ಪನವರ್ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು, ಸಾರ್ವಜನಿಕರು ಉಪಸ್ಥಿತರಿದ್ದರು. ಹೊನ್ನೂರಪ್ಪ, ಸಿರುಗುಪ್ಪ, ಟಿವಿ 24 ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.